ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕ್ರೀಡಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮುರಳೀಧರ ಹಾಲಪ್ಪ. ತುಮಕೂರು ಜಿಲ್ಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಸಂಬೋಧ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಕೈಗಾರಿಕೆಗಳ ಮುಖ್ಯಸ್ಥರು ಮತ್ತು ಕ್ರೀಡಾ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಮುರಳೀಧರ ಹಾಲಪ್ಪ, ಕೈಗಾರಿಕೆಗಳ ಸಿಎಸ್ಆರ್ ನಿಧಿ ಬಳಕೆ ಮಾಡಿಕೊಂಡು ಜಿಲ್ಲೆಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವ ಅಥ್ಲೆಟಿಕ್ ಕ್ರೀಡಾಂಗಣ, ಜಿಮ್, ಒಳಾಂಗಣ ಕ್ರೀಡಾಂಗಣಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವುದು ಹಾಗೂ ಜಿಲ್ಲೆಯಲ್ಲಿ ನಡೆಯುವ ಕ್ರೀಡಾಕೂಟಗಳಿಗೆ ದೊಡ್ಡ ಉದ್ದಿಮೆದಾರರಿಂದ ಸಹಾಯ ಮತ್ತು ಸಹಕಾರ ಕೋರುವ ನಿಟ್ಟಿನಲ್ಲಿ ಕೈಗಾರಿಕೆಗಳ ಮುಖ್ಯಸ್ಥರನ್ನು ಸ್ಟೇಡಿಯಂಗೆ ಆಹ್ವಾನಿಸಿ ಅವರಿಗೆ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ಟು ಅವರಿಂದ ದೊರೆಯುವ ಸಹಾಯ ಮತ್ತು ಸಹಕಾರದಿಂದ ಕ್ರೀಡಾ ಕ್ಷೇತ್ರವನ್ನು ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಪ್ರಯತ್ನ ಇದಾಗಿದೆ. ಶೀಘ್ರದಲ್ಲಿಯೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿರೇಹಳ್ಳಿ, ವಸಂತನರಸಾಪುರ ಹಾಗೂ ವಂತರಸನಹಳ್ಳಿ ಕೈಗಾರಿಕಾ ಪ್ರದೇಶಗಳ ಕಂಪನಿಗಳ ಮುಖ್ಯಸ್ಥರ ಸಭೆ ನಡೆಸಿ ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಮನವಿ ಮಾಡಲು ಸಭೆ ನಡೆಸಲಾಗುವುದು ಎಂದರು. ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ್ದ ಇನ್ಕ್ಯಾಫ್ ಮತ್ತು ಕ್ರೋಮೋಟ್ ಬಯೋಸೈನ್ಸ್ ಕಂಪನಿಗಳ ಪ್ರತಿನಿಧಿಗಳ ಜೊತೆಗೆ ಸ್ಟೇಡಿಯಂನಲ್ಲಿ ಇರುವ ವ್ಯಾಯಾಮ ಶಾಲೆ, ಒಳಾಂಗಣ ಕ್ರೀಡಾಂಗಣಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಜೊತೆಗೆ ಉದಯೋನ್ಮುಖ ಕ್ರೀಡಾಪಟುಗಳನ್ನು ದತ್ತು ಪಡೆದು ಅವರ ಕ್ರೀಡಾ ಬೆಳವಣಿಗೆಗೆ ಸಹಕರಿಸುವಂತೆ ಕಂಪನಿಗಳ ಪ್ರತಿನಿಧಿಗಳಿಗೆ ಮುರಳೀಧರ ಹಾಲಪ್ಪ ಮನವಿ ಮಾಡಿದರು. ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್, ಕ್ರೀಡಾಧಿಕಾರಿ ಇಸ್ಮಾಯಿಲ್, ಹಿರಿಯ ಕ್ರೀಡಾಪಟು ಟಿಕೆ ಆನಂದ್, ಕ್ರೀಡಾ ತರಬೇತುದಾರರಾದ ಶಿವಶಂಕರ್, ಗುಬ್ಬಿ ಚನ್ನಬಸವೇಶ್ವರ ಕ್ರೀಡಾ ಸಮಿತಿಯ ಶಂಕರ್ ಕುಮಾರ್, ಮುಖಂಡರಾದ ಕೊಪ್ಪಲ್ ನಾಗರಾಜು, ಗೋವಿಂದೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ವರದಿ ಎಎನ್ ಪೀರ್, ತುಮಕೂರು. ತುಮಕೂರು ಜಿಲ್ಲೆಯ ಹಲವಾರು ಕ್ರೀಡಾಪಟುಗಳೆಲ್ಲ ಸೇರಿ ಕ್ರೀಡಾಸಕ್ತರು ಜಿಲ್ಲೆಯಲ್ಲಿ ಕ್ರೀಡೆಗೆ ಉತ್ತೇಜನ ಕೊಡಬೇಕು. ಒಂದು ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಏನಿದೆ ಅಂದರೆ SSLCವರೆಗೂ ಮಾತ್ರ ಇದೆ. ಅದಾದ ನಂತರ ಅವರೇನಾದರೂ ಗ್ರ್ಯಾಜುಯೇಷನ್ಗೆ ಹೋಗಬೇಕು ಅಂತ ಹೇಳಿದರೆ ಇಷ್ಟು ವ್ಯವಸ್ಥಿತವಾದಂಥ ಸ್ಟೇಡಿಯಂ ಉಂಟು ಇಲ್ಲಿ. ಅದರಲ್ಲಿ SLC ಆದ ನಂತರ ಗ್ರ್ಯಾಜುಯೇಷನ್ಗೆ ಅಥವಾ ಬೇರೆ ಪ್ರೊಫೆಷನಲ್ ಕೋರ್ಸಸ್ ಹೋಗೋಂಥವ್ರಿಗೆ ಅಕಾಮಿಡೇಷನ್ ಇಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಒಂದು. ಎರಡನೇದು, ಇಲ್ಲಿ ಬೇರೆ ಯಾವುದೇ ಟೂರ್ನಮೆಂಟ್ಗಳು ಈವೆಂಟ್ಸ್ಗಳು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಅನುಕೂಲಗಳು, ನಾವು ಸ್ಪಾನ್ಸರ್ಶಿಪ್ಗಳು ಸಿಗಬೇಕು ಅಂದರೆ ಕಷ್ಟ ಆಗ್ತಿದ್ದಲ್ಲ. ಅದಕ್ಕೆ ಕಂಪ್ನಿಗಳ್ನ ಇನ್ವಾಲ್ವ್ ಮಾಡ್ಕೋಬೇಕು ಅಂತೇಳಿ. ಆಮೇಲೆ ಕೆಲವಾರು ಕ್ರೀಡಾಪಟುಗಳ್ನ ದತ್ತು ತಗೊಳ್ಳೋಂಥ ರೂಢಿ ಮಾಡ್ಕೋಬೇಕು ನಾವು ಇಲ್ಲಿ. ಅದಕ್ಕಿಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಝೋನ್ ಇದೆ, ವಸಂತ ನರಸಾಪುರ, ಅಂತರಸನಹಳ್ಳಿ, ಹಿರೇಹಳ್ಳಿ, ಅವ್ರನ್ನೆಲ್ಲರನ್ನೂ ನಾವು ಮಾತಾಡಿಸಿದಾಗ ಒಂದ್ಸಲಿ ಸ್ಟೇಡಿಯಂ ಭೇಟಿ ಕೊಡ್ತೀವಿ, ಜಿಮ್ ಸೆಂಟ್ರಿಗೆ, ಆಮೇಲೆ ಇಲ್ಲಿ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ, ಒಂದು ಮೀಟಿಂಗ್ನ ಏರ್ಪಾಡು ಮಾಡಿ ಅಂತ ಹೇಳಿದರು. ಇವತ್ತಲ್ಲಿ ಪ್ರಾಥಮಿಕ ಹಂತವಾಗಿ ಒಂದು 5 ಕಂಪ್ನಿಗಳನ್ನ ಇವತ್ತಿಲ್ಲಿ ಕರೆದು ಇಲ್ಲಿ ಒಂದು ನೋಡ್ಕೊಂಡು ಹೋಗಿ ನಮಗೂ ಇದೊಂದು ಅನುಭವ ಆಗಲಿ ಅಂತೇಳಿ ಡಿಪಾರ್ಟ್ಮೆಂಟಿಂದ, ಆಮೇಲೆ ಇಲ್ಲಿ ಸ್ಪೋರ್ಟ್ಸ್ ಫಂಡ್ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಸಿಗ್ತದೆ ಅಂತೇಳಿ ಚೆನ್ನಾಗಿ ಇವತ್ತು ನಮಗೆ ಅವ್ರ ಕಡೆಯಿಂದನೂ ರೆಸಿಪ್ರೊಕೇಷನ್ನು ಸಿಕ್ತು. ಮುಂದಿನ ದಿನಗಳಲ್ಲಿ ದಸರಾ ಆದ ನಂತರ ಒಂದು ಮೀಟಿಂಗ್ ಥರ ಇಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಡೆಪ್ಟಿ ಕಮಿಷನರ್ ಅವರ ಚೇರ್ಮನ್ಶಿಪ್ಪಲ್ಲಿ ಒಂದು ಮೀಟಿಂಗ್ ಥರ ಮಾಡಿ ಕಂಪ್ನೀಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು. ನಮ್ಮ ಉದ್ದೇಶ ಇಲ್ಲಿ ಕ್ರೀಡೆಗೆ ಉತ್ತೇಜನ ಸಿಗಬೇಕು. ಕ್ರೀಡಾಪಟುಗಳು ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚಬಾರ್ದು. ಅವ್ರಿಗೆಲ್ಲ ಸ್ವಾಭಿಮಾನ ಇರುತ್ತೆ. ಆ ಬದುಕು ಅವರಿಗೆ ಮುಂದೆ ಏನಾದರೂ ಒಳ್ಳೆಯ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಇವತ್ತೆಲ್ಲರೂ ಸೇರಿದ್ದೀವಿ. ಯಾವ ಕಂಪ್ನಿಯವ್ರು ಬಂದಿದ್ರು ಸರ್? ಇವತ್ತಿಲ್ಲಿ ಇನ್ಕ್ಯಾಪ್ ಬಂದಿದ್ದರು, ಆಮೇಲೆ ಬಯೋ ಕ್ರೋಮೈಟ್ ಆ ಕಂಪ್ನಿಯವರು ಬಂದಿದ್ದರು. ಇವತ್ತು ಮುಂದೆ ಇದಾದ ನಂತರ ಎಲ್ಲ ಇಲ್ಲಿರ್ತಕ್ಕಂಥ ಕಂಪ್ನಿಗಳನ್ನ ಮ್ಯಾಕ್ಸಿಮಮ್ ಎಲ್ಲರನ್ನೂ ಕರೆದು ಅವ್ರ ಕಡೆಯಿಂದ ಅವ್ರ ಇನ್ವಾಲ್ವ್ಮೆಂಟು ತುಮಕೂರು ಜಿಲ್ಲೆ ನಡೆಯತಕ್ಕಂಥ ಎನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಇರೋ ಥರ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಕಡೆಗೆ ನಮ್ಮ ದೃಷ್ಟಿ.